ನಮಸ್ತೆ ಎಲ್ಲರಿಗೂ. ಬಿಲೇಟೆಡ್ ಹ್ಯಾಪಿ ಯುಗಾದಿ ವಿಶಸ್. ಆ ದೇವ್ರು ಎಲ್ಲರಿಗೂ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಿನ್ನೆ ನಾನು ಹಬ್ಬಕ್ಕೆ ಏನೇನು ಅಡುಗೆಗಳು ಮಾಡಿದ್ದೆ ಅಂತ ಈ ವಿಡಿಯೋದಲ್ಲಿ ನೋಡ್ತೀರಾ. ನಾನು ಮೊದಲು ಕಡಲೆಬೇಳೆನ 3-4 ಬಾರಿ ಕ್ಲೀನಾಗಿ ತೊಳೆದು ಒಂದು ಅರ್ಧ ಗಂಟೆ ನೆನೆಸ್ಬಿಟ್ಟು ಬೇಯಿಸ್ಕೊಂಡಿದ್ದೆ. ಈ ಕಪ್ಪಲ್ಲಿ 1 ಕಪ್ ಕಡಲೆಬೇಳೆ ತೊಗೊಂಡಿದ್ದೆ ನಾನು. ಸೊ ಇದೇ ಕಪ್ ಅಳತೆಯಲ್ಲಿ 3 ಕಪ್ ನೀರು ಹಾಕಿ ಸಾಫ್ಟಾಗಿ ಬೇಯಿಸ್ಕೋಬೇಕು. 2-3 ವಿಷಲ್ ಬಂದರೆ ಚೆನ್ನಾಗಿ ಬೆಂದಿರುತ್ತೆ. ಈ ಕಡಲೆಬೇಳೆನಾರಾದರೂ ಮಾಡ್ಕೋಬೋದು, ನೀವು ತೊಗರಿ ಬೇಳೆಲಾದರೂ ಮಾಡ್ಕೋಬೋದು. ಎರಡೂ ತುಂಬ ಚೆನ್ನಾಗಾಗುತ್ತೆ. ಬಟ್ ನಾನಿವತ್ತು ಕಡಲೆಬೇಳೆ ಬಳಸಿ ಮಾಡ್ತಾಯಿದ್ದೀನಿ. 1 ಕಪ್ ಕಡಲೆಬೇಳೆಗೆ 3 ಕಪ್ ನೀರು ಪ್ರಕಾರ ಹಾಕ್ಕೊಂಡ್ರೆ ಸಾಫ್ಟಾಗಿ ಬೇಯುತ್ತೆ. ಮತ್ತು ಅದರಲ್ಲಿ ಬರಕಟ್ಟಿರುತ್ತಲ್ಲ, ಆಮೇಲೆ ನಾವು ಫಿಲ್ಟ್ರ್ ಮಾಡ್ತೀವಿ. ಬೇಳೆಗಳೆಲ್ಲ ತೊಗೊಂಡ್ಬಿಟ್ಟು ಆ ಬರಕಟ್ಟಲ್ಲಿ ಸಾರು ಮಾಡ್ಬೋದು, ಹೂರ್ಣ ಸಾರು. ಅದನ್ನು ತೋರಿಸ್ತಾ ಇದ್ದೀನಿ ನಾನು. ಇವಾಗ ಎಣ್ಣೆ ಮತ್ತು ಒಂದು ಚಿಟಿಕೆ ಅರಿಶಿನ ಹಾಕಿ ಒಂದು ಅರ್ಧ ಗಂಟೆ ನೆಂದ ಮೇಲೆ ಒಲೆ ಮೇಲೆ ಇಡ್ತೀನಿ. ಇದು ನೆನೆಯೋಷ್ಟೊತ್ತಲ್ಲಿ ನಾವು ಒಬ್ಬಟ್ಟಿಗೆ ಕಣಕ ಕಲಿಸ್ಕೋಬೇಕಲ್ಲ, ಅದನ್ನು ಕಲಿಸ್ಕೊಳ್ಳೋಣ ಬನ್ನಿ. 1 ಕಪ್ಪು ಮೈದಾ ತೊಗೊಂಡಿದ್ದೀನಿ ಕಣಕಕ್ಕೆ. ನೀವು ಚಿರೋಟಿ ರವೆ ಮೈದಾ ಎರಡು ಮಿಕ್ಸ್ ಮಾಡಿ ಮಾಡ್ಬೋದು. ಅರ್ಧ ಕಪ್ ಚಿರೋಟಿ ರವೆ, ಅರ್ಧ ಕಪ್ ಮೈದಾ, ಅಥವಾ ಬರೀ ಚಿರೋಟಿ ರವೆಲೂ ಮಾಡ್ಬೋದು. ಇಲ್ಲ ನಂತರ ಇವಾಗ ಬರೀ ಮೈದಾಲು ಮಾಡ್ಬೋದು. 1 ಚಿಟಿಕೆ ಅರಿಶಿನ, ಒಂದೇ 1 ಚಿಟಿಕೆ ಉಪ್ಪು. ಫಸ್ಟು ಹಿಟ್ಟಿಗೆ ಈ ಅರಿಶಿನ ಉಪ್ಪು ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿಬಿಡ್ಬೇಕು. ಈಗಲೇ 2-3 ಸ್ಪೂನ್ ಎಣ್ಣೆ ಹಾಕಿ ಕಲಿಸ್ಬಾರ್ದು. ಯಾಕಂತಂದರೆ ಮೈದಾದಲ್ಲಿರೋ ಜಿಗಿಟ್ಟು ಬಿಡಲ್ಲ. ಫಸ್ಟು ಕಲಿಸ್ಕೊಂಬಿಡ್ಬೇಕು ನೀರು ಹಾಕಿ, ಆಮೇಲೆ ಎಣ್ಣೆ ಹಾಕಿ ಸ್ವಲ್ಪ ಹೊತ್ತು ನೆನೆಬೇಕು. ಅಂದರೆ ಕಮ್ಮಿ ಅಂದರೆ ಒಂದು 2 ಗಂಟೆ ಕಾಲ ನೆನೆಬೇಕು. ಆವಾಗಲೇ ತುಂಬ ಚೆನ್ನಾಗಿ ನಾವು ಒಬ್ಬಟ್ಟನ್ನು ಅಗಲವಾಗಿ ತಟ್ಬೋದು, ಚೆನ್ನಾಗಿ ಬರುತ್ತೆ. ನಾನು 1 ಕಪ್ ಕಡಲೆಬೇಳೆ ಬೇಯಿಸ್ಕೊತಾ ಇದ್ದೀನಲ್ವ, ಸೊ ಹಾಗಾಗಿ 1 ಕಪ್ ಮೈದಾನ ತಗೊಂಡಿದ್ದೀನಿ. ನೋಡಿ, ಫಸ್ಟ್ ಈ ಥರ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ತುಂಬ ಸಾಫ್ಟಾಗಿ ಕಲಿಸ್ಕೊಂಡ್ರೆ ನೆಂದಷ್ಟು ಚೆನ್ನಾಗಾಗುತ್ತೆ. ನೀವು ಎಷ್ಟೊತ್ತು ನೆನೆಸ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ಕಮ್ಮಿ ಅಂದರೆ ಒಂದು 2 ಗಂಟೆ ಕಾಲ ನೆನೆಸ್ಬೇಕು. ಸ್ವಲ್ಪ ಈ ಥರ ತೆಳುವಾಗಿ ಕಲಿಸ್ಕೋಬೇಕು. ನೋಡಿ, ಕಲಸಿದಾಗಿದೆ. ನೋಡಿ ಯಾವ ಥರ ಇದೆ. ಎಣ್ಣೆ ಹಾಕಿ 1 ನಿಮಿಷ ನಾದ್ಬಿಟ್ಟು ಮುಚ್ಚಿಡೋಣ. ಚೆನ್ನಾಗಿ ಎಣ್ಣೆ ಜೊತೆಗೆ ಹೊಂದ್ಕೋಬೇಕು ಹಿಟ್ಟು. ನೋಡಿ ಎಷ್ಟು ತೆಳುವಾಗಿದೆ. ಕೈಗೆ ಈ ಥರ ಅಂಟಬೇಕು ಹಿಟ್ಟು, ಆವಾಗಲೇ ಅದು ಜಿಗಿಟ್ಟು ಚೆನ್ನಾಗಿ ಬರುತ್ತೆ. ಈಗ ಇನ್ನೂ 1-2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ, ಎಣ್ಣೆ ಹಾಕಿ ಈ ಥರ ಅಗಲಕ್ಕೆ ಎಣ್ಣೆ ಎಲ್ಲ ಮೇಲೆ ಬರೋ ಥರ ಮಾಡಿಬಿಟ್ಟು ಮುಚ್ಚಿಟ್ಬಿಡೋಣ. ಇದೊಂದು 2-3 ಗಂಟೆ ಕಾಲ ಚೆನ್ನಾಗಿ ನೆನೆಯಲಿ. ಇದು ನೆನೆಯೋಷ್ಟೊತ್ತಲ್ಲಿ ನಾವು ಹೂರ್ಣಕ್ಕೆ ರೆಡಿ ಮಾಡ್ಕೊಂಬೋಣ. ಆಲ್ರೆಡಿ ನಾವು ನೆನೆಸಿದ್ದೀವಲ್ವ ಕಡಲೆಬೇಳೆನ, ಅದನ್ನು ಒಲೆಯಲ್ಲಿಟ್ಟು ಒಂದು 3-4 ವಿಷಲ್ ಬರ್ಸ್ಕೊಂಡು ಪ್ರೆಷರ್ ಇಳಿದ್ಮೇಲೆ ತೆಗೆದು ನೋಡಿದ್ರೆ ಸಾಫ್ಟಾಗಿ ಬೆಂದಿರುತ್ತೆ. ಆಮೇಲೆ ಅದನ್ನು ಶೋಧಿಸ್ಬಿಟ್ಟು ಆ ಕಟ್ಟಿಂದ ಸಾರು ಮಾಡ್ಕೊಳ್ಳೋಣ, ಬೇಳೆಯಿಂದ ಹೂರ್ಣ ಮಾಡೋಣ. ಚೆನ್ನಾಗಿ ಕುದಿ ಬಂದಮೇಲೆ ಮುಚ್ಚಳ ಮುಚ್ಚಿ ವಿಷಲ್ ಹಾಕೋಣ. ಬೇಳೆ ಚೆನ್ನಾಗಿ ಕುದೀತಾ ಇದೆ. ಈ ಸ್ಟೇಜಲ್ಲಿ ಮುಚ್ಚಳ ಮುಚ್ಚಿ ವೆಯ್ಟ್ ಇಟ್ಬಿಟ್ರೆ 4 ವಿಷಲ್ ಬಂದರೆ ಚೆನ್ನಾಗಿ ಬೆಂದಿರುತ್ತೆ ಬೇಳೆ. ಬೇಳೆ ಚೆನ್ನಾಗಿ ಬೇಯಬೇಕು, ಮೇಯ್ನ್ ಅದೇ. ಕುಕ್ಕರ್ ವಿಷಲ್ ಹೊರಗೆ ಬಿಡೋಣ. ಈಗ ಬೇಳೆ ಬೇಯಿಸಿದ್ವಲ್ಲ, ಪ್ರೆಷರ್ ಕಂಪ್ಲೀಟಾಗಿ ಹೋಗಿದೆ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ನೋಡಿ, ಹಿಂಗಂದರೆ ಈ ಥರ ಸಾಫ್ಟಾಗಿ ಸ್ಪ್ರೆಡ್ ಆಗಬೇಕು. ಆ ಬೇಳೆ ಹಿಂಗೆ ನೋಡಿ, ಹಿಂಗೆ ಇಸ್ಕಿದ್ರೆ ಚೆನ್ನಾಗಿ ಮೆತ್ತಗಾಗಬೇಕು. ಈಗ ಶೋಧಿಸ್ಕೊಂಬಿಡೋಣ. ನೋಡಿ, ಶೋಧಿಸ್ಕೊಂಡಾಗಿದೆ. ಮತ್ತೆ ಈ ಕುಕ್ಕರ್ಗೆ ಬೇಳೆ ಹಾಕಿ ಹೂರ್ಣ ಮಾಡ್ಕೊಳ್ಳೋಣ. ಈ ಕಟ್ಟಿಂದ ಹೂರ್ಣ ಸಾರು ಮಾಡೋಣ. ಒಲೆ ಉರಿ ಹಚ್ಚಿಸ್ಬಿಟ್ಟು ಈಗ 1 ಕಪ್ ಕಡಲೆಬೇಳೆ ತೊಗೊಂಡಿದ್ನಲ್ವ, ಕರೆಕ್ಟಾಗಿ 1 ಕಪ್ ಅಳತೆ ಬೆಲ್ಲ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ. 1/4 ಕಪ್ ಕೂಡ ನೀವು ತೊಗೋಬೋದು. ನಮ್ಮ ಮನೇಲಿ ಸಿಹಿ ಅಷ್ಟು ಇಷ್ಟಪಡಲ್ಲ, ಸೊ ಹಾಗಾಗಿ ಸಮ ತೊಗೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಚಿರೋ ಶುಂಠಿ
ಒಂದು 4 ಪೀಸ್ ಇರ್ಬೋದು ಸಣ್ಣ ಸಣ್ಣದಾಗಿ. ಶುಂಠಿ ಪುಡಿ ಇದ್ದರೆ ಕೂಡ ನೀವು ಹಾಕೋಬೋದು. ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ ಎಲ್ಲ ಒಟ್ಟಿಗೆ ಹಾಕೊಂಬಿಟ್ಟು ಇದನ್ನು ಕಲಿಸ್ತಾ ಇದ್ದರೆ ಬೆಲ್ಲ ಎಲ್ಲ ಕರಗುತ್ತೆ. ಬೆಲ್ಲ ಕರಗಿ ನೀರಿನ ಅಂಶ ಎಲ್ಲ ಹೋದ್ಮೇಲೆ ಒಲೆ ಉರಿ ಆಫ್ ಮಾಡಿಬಿಟ್ಟು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ಬೇಕು. ರುಬ್ಕೊಂಡ್ಬಂದರೆ ಕರೆಕ್ಟಾಗಿರುತ್ತೆ ಹೂರ್ಣದ ನೋಡಿ. ಈ ಥರ ಬೆಲ್ಲ ತೆಂಗಿನಕಾಯಿ ತುರಿ ಎಲ್ಲ ಹಾಕಿದ್ದೀನಿ. ಇವಾಗ ಬೆಲ್ಲ ಕರ್ಗೋಕ್ಕೆ ಒಂದು ಸ್ವಲ್ಪ ಹೊತ್ತು ತೊಗೊಳತ್ತೆ. ಹೊಂದ್ಕೋಬೇಕು ಬೇಳೆ ಜೊತೆಗೆ. ಬೆಲ್ಲದ ಪಾಕ ಅಲ್ಲ ಬೆಲ್ಲ ಕರ್ಗಿದ್ಮೇಲೆ ಆ ನೀರೆಲ್ಲ ಹೋಗಬೇಕು, ಹಿಂಗಬೇಕು. ಆವಾಗಲೇ ಚೆನ್ನಾಗಾಗೋದು. ತುಂಬ ಸುಲಭ ಈ ಮೆಥಡಲ್ಲಿ ನೀವು ಮಾಡಿಕೊಂಡ್ರೆ. ಬರ್ದಿದ್ದವ್ರು ಕೂಡ ಮಾಡ್ತಾರೆ ಈ ಥರ. ಇಷ್ಟೇ ಇದ್ರ ಕೆಲಸ, ಹೊಂದಿಸ್ಬೇಕಷ್ಟೆ. ಅದಕ್ಕೆ ಬೆಲ್ಲ ಕುಟ್ಬಿಟ್ಟು ಹಾಕಬೇಕು, ಬೇಗ ಆಗುತ್ತೆ ಅವಾಗ ಕೆಲಸ. ಬೆಲ್ಲ ಕರ್ಗೋವರೆಗೂ ಬಿಟ್ಟರೆ ಸಾಕು. ನೋಡಿ ಬೆಲ್ಲ ಕರಗಿ ಮೇಲೆಲ್ಲ ಜಿಣುಕ್ತಾ ಇದೆ. ಈ ನೀರಾಗಿದೆಯಲ್ಲ ಅದೆಲ್ಲ ಹೋಗಬೇಕು. ಅಲ್ಲಿವರೆಗೂ ಇದನ್ನು ಈ ಥರ ತಿರುತ್ತಾ ಇರಬೇಕು. ಇನ್ನೂ ಸ್ವಲ್ಪ ಸ್ವಲ್ಪ ಬೆಲ್ಲದ್ದು ಇದು ಉಂಡೆ ಹಂಗಂಗೆ ಇದೆ, ಕರಗಬೇಕು. ಎಲ್ಲ ಕರಗಿ ಆ ನೀರೆಲ್ಲ ಹಿಂಗಿದ ಮೇಲೆ ಒಲೆ ಉರಿ ಆಫ್ ಮಾಡೋಣ. ನೋಡಿ ಬೆಲ್ಲದ ನೀರೆಲ್ಲ ಕಂಪ್ಲೀಟಾಗಿ ಹಿಂಗಿದೆ. ಈಗ ಏಲಕ್ಕಿ ಪುಡಿ ಸೇರಿಸ್ಕೊಳ್ಳೋಣ. ಈಗ ಒಲೆ ಉರಿ ಆಫ್ ಮಾಡ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ನುಣ್ಣಗೆ ರುಬ್ಕೊಂಬರೋಣ. ತುಂಬ ತುರಿದ್ರೆ ಏನಾಗುತ್ತೆ, ಆಮೇಲೆ ಪುಡಿ 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 ಆಗೋಗುತ್ತೆ ಹೂರ್ಣ ಎಲ್ಲ. ನಾವು ಅವಾಗ ಚೆನ್ನಾಗಿ ಲಟ್ಸ್ಲಿಕ್ಕೆ ಬರಲ್ಲ. ಈಗ ಈ ಸ್ಟೇಜಲ್ಲಿ ಒಂಥರ ತೇವಾಂಶ ಇರಬೇಕು, ಆದರೆ ನೀರೆಲ್ಲ ಹಿಂಗಿರಬೇಕು. ಆ ಥರ ಸ್ಟೇಜಲ್ಲೇ ಆಫ್ ಮಾಡ್ಕೊಳ್ಳೋಣ. ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ರುಬ್ಬಿದ್ರೆ ನಿಮ್ಗೆ ಕರೆಕ್ಟಾಗಿ ಹದ ಬರುತ್ತೆ. ನೋಡಿ ಕಡಲೆಬೇಳೆ ಫುಲ್ ಕಂಪ್ಲೀಟಾಗಿ ತಣ್ಣಗಾಗಿದೆ. ಈಗ ಒಂದು ಸಣ್ಣ ಜಾರಲ್ಲಿ ಬರ್ತಾಯಿದ್ದೀನಿ ನೋಡಿ. ಹಂಗೆ ಒಂದು ವೇಳೆ ತೆಳ್ಳಗಾಯ್ತು ಅಂದ್ಕೊಳ್ಳಿ, ಏನು ವರಿ ಮಾಡಬೇಡಿ. ಸಾಮಾನ್ಯವಾಗಿ ಆಗಲ್ಲ. ಹಂಗೇನಾರು ಆಯಿತು ಅಂತಂದರೆ ಒಂದು 1/4 ಬಟ್ಲಷ್ಟು ಹುರ್ಗಡ್ಲೆ ಇರುತ್ತಲ್ಲ, ಅದನ್ನು ಪುಡಿ ಮಾಡಿ ಈ ಹೂರ್ಣ ಜೊತೆಗೆ ಮಿಕ್ಸ್ ಮಾಡಿ ರುಬ್ಬಿಡಿ. ಆವಾಗ ಆ ತೆಳು ಅಂಶ ಎಲ್ಲ ಹುರ್ಗಡ್ಲೆ ಎಳ್ಕೊಳ್ಳುತ್ತೆ. ತುಂಬ ಚೆನ್ನಾಗಾಗುತ್ತೆ, ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಏಲಕ್ಕಿ ಪುಡಿ ಶುಂಠಿ ಎಲ್ಲ ಸೇರಿಸಿದ್ದಾಗಿದೆ. ಈಗ ರುಬ್ಕೊಂಬರ್ತೀನಿ. ನೋಡಿ ನುಣ್ಣಗೆ ಮಿಕ್ಸಿಲಿ ರುಬ್ಕೊಂಬಂದಿದ್ದೀನಿ. ನಾನು ನಿಮ್ಗೊಂದು ಹೇಳೋದು ಮರ್ತೆ, ಇದು ರುಬ್ಬೇಕಾದ್ರೆ ತುಂಬ ಸೌಂಡ್ ಮಾಡುತ್ತೆ, ಯಾಕಂದರೆ ನೀರು ಹಾಕಿರಲ್ಲ. ಮತ್ತು ಎರಡನೇದಾಗಿ ತಿರ್ಗಕ್ಕೆ ಬ್ಲೇಡು ತುಂಬ ಕಷ್ಟ. ಹಂಗನ್ಬಿಟ್ಟು ನುರಿಯಲ್ಲ ಅಂದ್ಬಿಟ್ಟು ನೀರು ಹಾಕಬೇಡಿ. ಒಂಚೂರು ನೀರಿಲ್ಲದೆ ಪಲ್ಸ್ ಕಡೆಗೇ ಹಾಕ್ಕೊಂಡು ರುಬ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ, ಕೈಗೆ ಅಂಟದೇ ಬರಬೇಕು. ನೋಡಿದ್ರಾ, ಇವಾಗ ಗೊತ್ತಾಗ್ತಾ ಇದೆಯಾ? ನೋಡಿ ನೀಟಾಗಿ ರೌಂಡ್ ಮಾಡೋಕ್ಕೆ ಬರುತ್ತೆ. ಎಷ್ಟು ಚೆನ್ನಾಗಾಗಿದೆ ನೋಡಿ. ಇಷ್ಟೇ ಇದ್ರ ಕೆಲಸ. ನಾನಿವಾಗ 2 ಉಂಡೆಗಳನ್ನ ಸಾರಿಗೆ ತೊಗೊಳ್ತೀನಿ. ಹೂರ್ಣದ ಸಾರು ಮಾಡ್ತಾಯಿದ್ದೀನಲ್ವಾ, ಸೊ ಆ ಕಾರಣಕ್ಕೆ 2 ಉಂಡೆಗಳು ಸಾರಿಗೆ ತೊಗೋತೀನಿ. ಮಿಕ್ಕಿದ್ದೆಲ್ಲ ಹೋಳಿಗೆ ಮಾಡೋಣ. ನಾನು ಹೇಳಿದ್ದು ಗೊತ್ತಾಯ್ತಲ್ಲ, ಯಾವುದೇ ಕಾರಣಕ್ಕೂ ನೀರು ತಾಗಿಸ್ಬಾರ್ದು. ಮತ್ತು ಮಿಕ್ಸಿಲಿ ರುಬ್ಬಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಳಿ. ಪಲ್ಸ್ ಕಡೆಗೆ ಹಾಕ್ಕೊಂಡ್ರೆ ಬೇಗ ತಿರುಗುತ್ತೆ, ಚೆನ್ನಾಗೂ ಆಗುತ್ತೆ. ಅದಕ್ಕೆ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ರುಬ್ಬಬೇಕು. ಆವಾಗಲೇ ಈ ಥರ ನೀಟಾಗಿ ಬರೋದು. ಓಕೆನಾ ಫ್ರೆಂಡ್ಸ್? ಈಗ ಹೋಳಿಗೆ ಮಾಡೋಣ. ನೋಡಿ ಫ್ರೆಂಡ್ಸ್, ಮಾಡ್ಕೊಂಡಿದ್ವಲ್ಲ ಹೂರ್ಣ, ಈ ಥರ 14 ಉಂಡೆ ರೆಡಿ ಮಾಡಿದ್ದೀನಿ. 2 ಉಂಡೆ ನಾನು ಸಾರಿಗೆ ತೊಗೊಂಡಿದ್ದೀನಲ್ವ, ಮಿಕ್ಕಿದ್ದು ನೋಡಿ 11 ಉಂಡೆ ಈ ಸೈಜಲ್ಲಿ ಉಂಡೆ ಮಾಡಿ ಇಟ್ಟಿದ್ದೀನಿ. ಈಗ ಕಣಕ ಎಷ್ಟು ಚೆನ್ನಾಗಿ ಊರಿದೆ ನೋಡಿ. ಆಲ್ರೆಡಿ ನಾನು ಹೇಳ್ದಂಗೆ 2 ಅವರ್ಸ್ ಅಂತ ನಾನು ಆಲ್ಮೋಸ್ಟ್ 3 ಅವರ್ಸೇ ನೆಂದಿದೆ. ಹೆಂಗೆ ಎಳೆದ್ರೆ ಹೆಂಗೆ ಬರುತ್ತೆ, ಚೆನ್ನಾಗಿ ನೆಂದಿದೆ. ಹೂರ್ಣಕ್ಕಿಂತ ಕಣಕ ಮೇಲೆ ತಗೊಳ್ಳೋ ಇದು ಕಡಿಮೆ ಇರಬೇಕು. ಅದರಲ್ಲಿ ಅರ್ಧ ಭಾಗ ತೊಗೊಂಡ್ರೂ ಆಯಿತು. ಇವಾಗ 1 ಬೈ 1 ಮಾಡೋಣ. ನಾನಿಲ್ಲಿ ಬಾಳೆ ಎಲೆ ತೊಗೊಂಡಿದ್ದೀನಿ. ನೀವು ಒಬ್ಬಟ್ಟು ಪೇಪರ್ ಸಿಕ್ಕಿದ್ರೂ ತೊಗೋಬೋದು. ನನ್ನ ಹತ್ರ ಇರಲಿಲ್ಲ ಒಬ್ಬಟ್ಟು ಪೇಪರು, ಅಂಗಡಿಗೆ ಹೋಗೋಕ್ಕೂ ಟೈಮ್ ಆಗಲಿಲ್ಲ ನನಗೆ. ಬಾಳೆ ಎಲೆಗೆ ಎಣ್ಣೆ ಹಚ್ಚಿದ್ದೀನಿ. ಮತ್ತು ಈ ಥರ ಮೇಲೆ ಒಂದು ಕವರ್ಗೆ ಎಣ್ಣೆ ಹಚ್ಕೊಳ್ಳಿ. ಈ ಯಾವ್ದಾದ್ರು ಒಂದು ಸೀರೆ ಗೀರೆ ತೊಗೊಂಡಾಗ ಈ ಥರ ಪ್ಲಾಸ್ಟಿಕ್ ಕವರಲ್ಲಿ ಕೊಡ್ತಾರಲ್ಲ, ಆ ಥರ ಕವರ್ ಇದೆ ಅಷ್ಟೇ. ಯಾವ ಕವರ್ ಆದರೂ ತೊಗೋಬೋದು, ಏನು ತೊಂದರೆ ಇಲ್ಲ. ಫುಲ್ ಈ ಥರ ಎಣ್ಣೆ ಹಚ್ಕೊಳ್ಳಿ. ನೋಡಿ ಇಷ್ಟೇ ಕಣಕ. ಒಂದು ಹೂರ್ಣದ ಉಂಡೆ ತೊಗೊಂಡು ಹಿಂಗೆ ಮಧ್ಯ ಇಟ್ಟು
ಫುಲ್ಲು ಕವರ್ ಮಾಡಬೇಕು. ಆಮೇಲೆ ಮಧ್ಯ ಹಿಂಗೆ ತಟ್ಟಿ ಸ್ವಲ್ಪ ಹಿಂಗೆ ಅಗಲ ಮಾಡಿ ಪ್ಲಾಸ್ಟಿಕ್ ಹಾಳೆಗೆ ಎಣ್ಣೆ ಹಚ್ಚಿದ್ದೀವಲ್ವ, ಈ ಥರ ಮಾಡಿ ನೋಡಿ ಈ ಥರ ತಟ್ಟೋದು ಅಷ್ಟೇ. ಒಲೆ ಮೇಲೆ ಹಂಚಿಟ್ಟಿದ್ವಲ್ಲ, ಈಗ ಬಾಳೆ ಎಲೆ ಸಮೇತ ಹಿಂಗೆ ಹಾಕೋದು. 1 ನಿಮಿಷ ಬಿಟ್ಟರೆ ನೀಟಾಗಿ ಅದು ಬಿಟ್ಕೊಳ್ಳುತ್ತೆ. ನೋಡಿ ಎಷ್ಟು ಕ್ಲೀನಾಗಿ ಬಾಳೆ ಎಲೆಯಿಂದ ಬಂದ್ಬಿಡುತ್ತೆ. ಮೇಲೆ ಸ್ವಲ್ಪ ಎಣ್ಣೆ, ನೋಡಿ ಎಷ್ಟು ಚೆನ್ನಾಗಾಗಿದೆ. ಈ ಥರ 2 ಕಡೆನೂ ಸಣ್ಣ ಉರಿಲಿ ಬೇಯಿಸ್ಕೋಬೇಕು. ಬಿಸಿ ಬಿಸಿ ಹೋಳಿಗೆ ರೆಡಿ. ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ನಾನು ಇದೇ ಥರ ಉಳಿದಿದ್ದು ಕಣಕ ಹೂರಣ ಎಲ್ಲ ಇಟ್ಟು ಮಾಡಿ ತೋರಿಸ್ತೀನಿ ನೋಡಿ. ಒಂದು ಒಬ್ಬಟ್ಟಿಗೂ ಇನ್ನೊಂದು ಒಬ್ಬಟ್ಟಿಗೂ ಅಂಟ್ಕೊಳ್ದೇ ಇರೋಕ್ಕೋಸ್ಕರ ಬಾಳೆ ಎಲೆ ಮಧ್ಯೆ ಜೋಡಿಸಿ ಇಟ್ಟಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಾಗಿದೆ ನೋಡಿ. ಈಗ ನೆಕ್ಸ್ಟು ಒಬ್ಬಟ್ಟಾಯಿತು. ಈಗ ನೆಕ್ಸ್ಟು ಆಂಬೋಡೆ ಮಾಡ್ಕೊಳ್ಳೋಣ. ಆಂಬೋಡೆಗೆ ಕಡಲೆಬೇಳೆ ನೆನೆಸಿಟ್ಟಿದ್ದೆ. ಒಂದು ಅರ್ಧ ಕಪ್ಪು ಕಡಲೆಬೇಳೆನ 1 ಅವರ್ ಬಿಫೋರಾಗಿ ನೆನೆಸಿಟ್ಟಿದ್ದೆ. ತುಂಬ ಮುಳುಗಷ್ಟು ನೀರು ಹಾಕಿ ನೆನೆಸಬಾರ್ದು. ಈ ಕಡಲೆಬೇಳೆ ಎಷ್ಟು ಇವಾಗ ಇಲ್ಲಿವರೆಗೂ ಇದೆ ಅಲ್ವಾ ಕಡಲೆಬೇಳೆ, ಅದು ಜಸ್ಟ್ ಮುಳುಗೋವರೆಗೂ ನೀರು ಹಾಕಿಡಬೇಕು. ತುಂಬ ಹಾಕ್ಬಿಟ್ರೆ ತುಂಬ ಸಾಫ್ಟಾಗಿ ನೆಂದು ಬಿಡುತ್ತೆ. ಅಷ್ಟೊಂದು ಸಾಫ್ಟ್ ಬೇಡ ಆಂಬೋಡೆಗೆ. ಸೊ ಜಸ್ಟ್ ಮುಳುಗಷ್ಟು ನೀರು ಹಾಕಿ 1 ಅವರ್ ನೆನೆಸಿದ್ರೆ ಸಾಕು. ಈಗ ಇದನ್ನು ತರ್ತರಿಯಾಗಿ ರುಬ್ಕೊಂಬರ್ತೀನಿ. ಒಂದು 4 ಕಾಳು ಹಂಗೆ ಉಳಿಸ್ಕೊತೀನಿ. ಆಮೇಲೆ ಮಿಕ್ಸ್ ಮಾಡೋಕ್ಕೆ ನೀರು ಹಾಕೋಬಾರ್ದು. ನೀರು ಹಾಕೊಳ್ದೇ ತರ್ತರಿಯಾಗಿ ರುಬ್ಕೊಂಬರ್ಬೇಕು. ಇದ್ರ ಜೊತೆಗೆ 2 ಒಣಮೆಣಸಿನ್ಕಾಯಿ ಸೇರಿಸ್ಕೊಳ್ತೀನಿ. ರುಬ್ಬೇಕಾದ್ರೇ ಹಾಕ್ಕೊಳ್ಳೋಣ. ಇದು ಮಣ್ಣು ಕಟ್ಟಿದ ಮೆಣಸಿನ್ಕಾಯಿ, ತುಂಬ ಖಾರ ಇರುತ್ತೆ. ಸೊ ಸ್ವಲ್ಪ ಒಂದು 4ರಿಂದ 5 ಸೇರಿಸ್ಕೊಳ್ತೀನಿ. ಜೊತೆಗೆ ಹಸಿಮೆಣಸಿನ್ಕಾಯಿ ಕೂಡ ಆಮೇಲೆ ಸೇರಿಸ್ತೀವಿ. ಇವತ್ತು ಹಬ್ಬಕ್ಕೆ ಮಾಡ್ತಾ ಇರೋದ್ರಿಂದ ನಾನು ಈರುಳ್ಳಿ ಎಲ್ಲ ಹಾಕೋದಿಲ್ಲ. ಡೈರೆಕ್ಟಾಗಿ ಹಾಗೇನೆ ಕಡಲೆಬೇಳೆ ಒಣಮೆಣಸಿನ್ಕಾಯಿ ಹಾಕಿ ರುಬ್ಕೊಂಬರ್ತೀನಿ. ನೋಡಿ ರುಬ್ಕೊಂಬಂದಿದ್ದೀನಿ. ಎಷ್ಟು ತರ್ತರಿಯಾಗಿ ಚೆನ್ನಾಗಿ ನುರಿದಿದೆ. ಹಾಗೇ 2 ಕಾಳು ಕಡಲೆಬೇಳೆ ಹಂಗಂಗೆ ಇದೆ. ಈ ಥರನೇ ರುಬ್ಬಬೇಕು ಆಂಬೋಡೆಗೆ. ನೋಡಿ ಒಂಚೂರು ನೀರು ಸೇರಿಸಿಲ್ಲ, ಗಟ್ಟಿಯಾಗಿ ರುಬ್ಕೊಂಬಂದಿದ್ದೀನಿ. ಈಗ ಒಂದು ಬಟ್ಲಿಗೆ ಎಲ್ಲ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ಕೆಲವು ಪದಾರ್ಥಗಳನ್ನ ಸೇರಿಸ್ತೀನಿ. ಸಣ್ಣದಾಗಿ ಹೆಚ್ಚಿರುವಂಥ ಸಬ್ಸಿಗೆ ಸೊಪ್ಪು, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ, ಆವಾಗಲೇ ಒಂದು 4 ಕಾಳು ಬೇಳೆ ಉಳಿಸ್ಕೊಂಡಿದ್ವಲ್ಲ ಅದು. ಇಲ್ಲಿ ಒಂದು ಚಿಟಿಕೆಯಷ್ಟು ಚಕ್ಕೆ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಘಮ ಚೆನ್ನಾಗಿರುತ್ತೆ. ಮತ್ತು ಲವಂಗನೂ ಅಷ್ಟೇ. ಎಷ್ಟು ಅಂದರೆ ಒಂದು ಚಿಟಿಕೆ, ಅದಕ್ಕೆ ತುಂಬ ಸ್ಮೆಲ್ ಅಷ್ಟೇ. ನೋಡಿ ಇಷ್ಟೇ. ರುಬ್ಬಕ್ಕೆ ಹಾಕಿದ್ರೆ ಒಂದೇ ಒಂದು ಲವಂಗ, ಒಂದು ಚಿಕ್ಕ ಪೀಸು ಚಕ್ಕೆ ಹಾಕಿ ರುಬ್ಕೊಳ್ಳಿ. ನಾನು ಪುಡಿ ಹಾಕ್ತಾಯಿದ್ದೀನಿ ಅಷ್ಟೇ. ಈಗ ಉಪ್ಪು ಸೇರಿಸ್ಕೊಳ್ಳೋಣ. ಸ್ವಲ್ಪ ಇಂಗು, ಒಂದು ಸ್ವಲ್ಪ ಕಾಯಿ ತುರಿ. ಈಗ ಎಲ್ಲ ಚೆನ್ನಾಗಿ ಕಲಸಿ ಆಂಬೋಡೆ ಮಾಡೋದು. ಇದು ಹಬ್ಬಕ್ಕೆ ಮಾಡ್ತಾ ಇರೋದ್ರಿಂದ ಈರುಳ್ಳಿ ಹಾಕ್ತಾಯಿಲ್ಲ. ಬೇರೆ ದಿವಸ ಮಾಡೋಂಗಿದ್ರೆ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಬರುತ್ತೆ. ಈಗಲೂ ಒಳ್ಳೆ ಟೇಸ್ಟ್ ಇರುತ್ತೆ, ಬಟ್ ಈರುಳ್ಳಿ ಹಾಕಿದ್ರೆ ಇನ್ನೂ ಒಳ್ಳೆ ಟೇಸ್ಟ್. ರೌಂಡಾಗಿ ಮಾಡಿಟ್ಕೊಂಬಿಟ್ಟು ತಟ್ಟಿ ಆಂಬೋಡೆ ಮಾಡ್ಕೊಳ್ಳೋದು. ಎಣ್ಣೆ ಕಾಯಕ್ಕೆ ಇಡ್ತೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಈ ಕಡಲೆ ಹಿಟ್ಟು ರುಬ್ಬಿದ್ವಲ್ಲ ಅದಕ್ಕೆ ಮಿಕ್ಸ್ ಆಗಬೇಕು. ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲ ಹಾಕಿದ್ದೀವಿ. ಒಳ್ಳೆ ಘಮ ಬರುತ್ತೆ. ಆಂಬೋಡೆ ಅಂತೂ ಸೂಪರಾಗಿರುತ್ತೆ. ರೆಗ್ಯುಲರಾಗಿ ಮಾಡ್ಕೊಂಡಾಗ ಈರುಳ್ಳಿ ಹಾಕ್ಕೊಳ್ಳಿ. ನಾನು ಹೇಳ್ದಂಗೆ ಇವಾಗ ಹಬ್ಬ ಆಗಿರೋದ್ರಿಂದ ನಾನು ಈರುಳ್ಳಿ ಹಾಕ್ತಾಯಿಲ್ಲ. ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ವಡೆ ತಟ್ಟಿ ಹಾಕಿದ್ರೆ ಸೂಪರಾದ ಆಂಬೋಡೆ ರೆಡಿ. ಒಂದು ಪ್ಲೇಟಲ್ಲಿ
ಒಂದು 5ರಿಂದ 6 ಈ ಥರ ವಡೆ ರೆಡಿ ಮಾಡಿ ಇಟ್ಕೊಂಬಿಡೋಣ. ಒಟ್ಟೊಟ್ಟಿಗೆ ಹಾಕಿ ಕರಿಬೋದು. ಆಲ್ರೆಡಿ ಒಲೆಯಲ್ಲಿ ಎಣ್ಣೆ ಕಾಯ್ತಾ ಇದೆ. ಇದೊಂದು 3-4 ಮಾಡ್ಕೊಂಡ್ಬಿಟ್ರೆ ಕರೆದ್ಬಿಡ್ಬೋದು. ಎಣ್ಣೆ ಕಾಯ್ಬೇಕಾದ್ರೆ ದೊಡ್ಡ ಉರಿಲಿ ಕಾಯಿಸ್ಬಿಡಿ. ಇದನ್ನೆಲ್ಲ ಹಾಕಿ ಕರಿಬೇಕಾದ್ರೆ ಮೀಡಿಯಮ್ ಉರಿಲಿ ಕರಿಬೇಕು. ಆವಾಗ ಒಳಗಡೆಲ್ಲ ಚೆನ್ನಾಗಿ ಬೇಯುತ್ತೆ. ಇವಾಗ 5 ಮಾಡ್ಕೊಂಡಿದ್ದೀನಿ. ಎಣ್ಣೆಲಿ ಬಿಡೋಣ. ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಬರಬೇಕು. ನೋಡಿ ಎಷ್ಟು ಒಳ್ಳೆ ಕಲರ್ ಬಂದಿದೆ ಆಂಬೊಡೆ. 2 ಕಡೆನೂ ಈ ಥರ ತಿರುಗಿಸಿ ಬೇಯಿಸ್ಬೇಕು. ಹೂರ್ಣ ಸಾರು ಮಾಡ್ತಾಯಿದ್ದೀನಿ ನೋಡಿ. 2 ಉಂಡೆ ಹೂರ್ಣ ಎತ್ತಿಟ್ಕೊಂಡಿದ್ನಲ್ಲ, ಅದು ಈ ಬೇಳೆ ಕಟ್ಟು ಕೂಡ ನಾವು ಬೇಳೆ ಬಸಿದ್ಬಿಟ್ಟು ಇಟ್ಟಿದ್ವಲ್ಲ, ಆ ನೀರಿಗೆ ಈ ಹೂರ್ಣದ ಉಂಡೆ ಹಾಕಿ ಕಲಸಿ ಈಗ ಸ್ವಲ್ಪ ಹುಣಸೆಹಣ್ಣು ರಸ ಹಾಕ್ತಾಯಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ಮಾಮೂಲಿ ಸಾರು ಮಾಡೋ ಥರನೇ ಅಷ್ಟೇ. ಬಟ್ ಇದು ಸ್ವಲ್ಪ ಸಿಹಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಸಾರಿನ ಪುಡಿನ 2 ಟೀ ಸ್ಪೂನ್ ಅಷ್ಟು ಹಾಕಿ ನೀರು ಹಾಕಿ ಕಲಸಿ ಹಾಕ್ತಾಯಿದ್ದೀನಿ ಅಷ್ಟೇ. ಈಗ ಚೆನ್ನಾಗಿ ಕುದಿ ಬರೋಕ್ಕೆ ಬಿಡೋಣ. ಆಮೇಲೆ ಒಂದು ಒಳ್ಳೆ ಒಗ್ಗರಣೆ ಹಾಕಿದ್ರೆ ಹೂರ್ಣ ಸಾರು ರೆಡಿ ಆಗುತ್ತೆ. ನಾನು ಇದ್ರ ಜೊತೆಗೆ 1-2 ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ತೀನಿ. ಸಣ್ಣದಾಗಿ ರೌಂಡಾಗಿ ಹೆಚ್ಚಿ ಚೆನ್ನಾಗಿರುತ್ತೆ. ಈ ಸಾರಿನ ಪುಡಿ ಒಣಮೆಣ್ಸಿನ್ಕಾಯಿ ಬಿದ್ದಿರುತ್ತೆ, ಇದು ಹಸಿಮೆಣ್ಸಿನ್ಕಾಯಿ ಟೇಸ್ಟ್ ಕೂಡ ಕೊಡುತ್ತೆ, ಚೆನ್ನಾಗಿರುತ್ತೆ. ನೀವು ಹಾಕಿ ನೋಡಿ ಒಂದು ಸತಿ, ನಿಮಗೆ ಗೊತ್ತಾಗುತ್ತೆ. ಈಗ ಕುದಿ ಬರಲಿ. ಸಾರು ಕುದೀತಾ ಇದೆ. ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಸೇರಿಸೋಣ. ಇಂಗು ಸಾಸಿವೆ ಒಗ್ಗರಣೆ ಕೊಡ್ತಾ ಇದ್ದೀನಿ ನೋಡಿ. ಆಹಾ, ಎಂಥ ಪರಿಮಳ ಬರ್ತಾ ಇದೆ ಗೊತ್ತಾ ಇಂಗುದು. ಅಬ್ಬಬ್ಬಾ. ಈಗ ಸಾರು ರೆಡಿಯಾಗಿದೆ. ಮಾವಿನಕಾಯಿ ಅನ್ನ ಮಾಡಬೇಕಲ್ಲ, ಸೊ ಅದಕ್ಕೆ ನಾನು ಇಲ್ಲಿ ಅಕ್ಕಿ ತೊಳೆದಿಡ್ತಾ ಇದ್ದೀನಿ. ಇದು ಮಾವಿನಕಾಯಿ ಅನ್ನಕ್ಕೆ ಉದುದ್ರಾಗಿ ಮಾಡ್ಕೋಬೇಕು ಅಂತಂದರೆ ಯೂಶಲಾಗಿ 1 ಕಪ್ ಅಕ್ಕಿಗೆ 2 ಕಪ್ ನೀರು ಹಾಕ್ತೀವಲ್ವ. ಇವಾಗ 1/4 ಕಪ್ ನೀರು ಹಾಕಿಟ್ಟಿದ್ದೀನಿ. ಯಾಕಂದರೆ ಸ್ವಲ್ಪ ಚಿತ್ರಾನ್ನ ಮಾಡ್ಬೇಕಾದ್ರೆ ಉದುರಾಗಿದ್ದರೆ ಚೆನ್ನಾಗಿರುತ್ತೆ ಅಂತ. ಉದುರಾಗೂ ಆಗುತ್ತೆ, ಮೆತ್ತಗೂ ಆಗುತ್ತೆ. ಹೂರ್ಣ ಸಾರಿಗೆ ಬೇಕಲ್ವ, ಹಾಗೆ ನಮ್ಮ ಮನೇಲಿ ಕೆಂಪಕ್ಕಿ ಬಳಸೋದ್ರಿಂದ ಕೆಂಪಕ್ಕಿ ಇಟ್ಟಿದ್ದೀನಿ. ಸೊ ಮಾವಿನಕಾಯಿ ಚಿತ್ರಾನ್ನಕ್ಕೆ ಮತ್ತು ಸಾರಿಗೆ ಇದೊಂದು ಕಡೆ ಕೂಗಿಸ್ಬಿಟ್ರೆ ಕೆಲಸ ಅರ್ಧ ಆದಂಗೆ. ಯಾಕಂದರೆ ಯೂಶಲಾಗಿ ಕುಕ್ಕರ್ ಪ್ರೆಷರ್ ಇಳಿಯೋದೇ ಲೇಟ್ ಆಗುತ್ತೆ. ಸೊ ಮೊದಲು ಅನ್ನ ಮಾಡಿಟ್ಕೊಂಬಿಟ್ರೆ ಚಿತ್ರಾನ್ನಕ್ಕೆ ಹುರಿಯೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಮಾವಿನಕಾಯಿ ಚಿತ್ರಾನ್ನಕ್ಕೆ ಹುರ್ಕೊಳ್ತಾ ಇದ್ದೀನಿ. ಮೊದಲು ಒಂದು ಬಾಣಲೆ ಇಟ್ಬಿಟ್ಟು 1 ಟೀ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ. 1 ಸ್ಪೂನಷ್ಟು ಸಾಸಿವೆ, ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ, ಆಮೇಲೆ ಖಾರಕ್ಕೆ ತಕ್ಕಾಗೆ ಹಸಿಮೆಣಸಿನ್ಕಾಯಿ. ನಾನಿಲ್ಲಿ 2 ಮಣ್ಣು ಕಟ್ಟಿದ ಮೆಣಸಿನ್ಕಾಯಿ ಕೂಡ ಸೇರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ರುಚಿ. ಕರ್ಬೇವಿನ ಸೊಪ್ಪು, 1/4 ಇಂಚಷ್ಟು ಶುಂಠಿನ ಚೆಂದಾಗಿ ಹೆಚ್ಚಿ ಹಾಕ್ತಾ ಇದ್ದೀನಿ. ಎಲ್ಲ ಪೌಡ್ರ್ ಮಾಡ್ಕೋಬೇಕು ಕೋರ್ಸಾಗಿ. ಇದು ಸ್ವಲ್ಪ ಘಮ ಬರೋವರೆಗೂ ಹುರಿಯೋಣ. ಮೆಂತ್ಯದ ಪರಿಮಳ ಅಂತೂ ಸೂಪರಾಗಿ ಬರ್ತಾಯಿದೆ. ಒಂದು ಚಿಟಿಕೆ ಇಂಗು ಕೂಡ ಸೇರಿಸ್ತಾ ಇದ್ದೀನಿ ನೋಡಿ. ಹುರಿದ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ರುಚಿ. ಹಸಿದಾಗ ಹಂಗೆ ಹಾಕಿ ಮಾಡಿದ್ರೆ ಅದೊಂದು ಟೇಸ್ಟು. ಈ ಥರ ಹುರಿದ್ಬಿಟ್ಟು ಮಾಡಿದ್ರೆ ಒಂದು ಟೇಸ್ಟ್. ನನಗೆ ಈ ಥರ ಹುರಿದು ಮಾಡೋದೇ ತುಂಬ ಇಷ್ಟ ಆಗುತ್ತೆ. ಈಗ ಒಲೆ ಉರಿ ಆಫ್ ಮಾಡಿಬಿಟ್ಟಿದ್ದೀನಿ. ಆಫ್ ಮಾಡಿಬಿಟ್ಟು ಒಂದೇ ಒಂದು ಸಣ್ಣ ಸೈಜು ಮಾವಿನಕಾಯಿನ ಈ ಥರ ಹೋಳಾಗಿ ಹೆಚ್ಚಿಟ್ಟಿದ್ದೀನಿ. ಅದನ್ನು ಈ ಬಿಸಿಗೇನೆ ಬಾಡಿಸ್ತೀನಿ. ಒಲೆ ಉರಿ ಆಫ್ ಆಗಿದೆ. ಮತ್ತು ತೆಂಗಿನಕಾಯಿ ತುರಿ, ಒಂದು ಚಿಟಿಕೆ ಅರಿಶಿನ. ಈಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಕೋರ್ಸಾಗಿ ಪೇಸ್ಟ್ ಮಾಡ್ಕೊಂಬರೋಣ. ತುಂಬ ನೈಸಾಗಿ ಮಾಡಬಾರ್ದು, ಚೆನ್ನಾಗಿರಲ್ಲ. ಎಷ್ಟು ಒಳ್ಳೆ ಪರಿಮಳ ಬರ್ತಾಯಿದೆ ಗೊತ್ತಾ, ಮೆಂತಿದ್ದು ಸಖತ್ತಾಗಿ ಬರ್ತಾಯಿದೆ. 1 ಸ್ಪೂನಷ್ಟು ಬೆಲ್ಲದ ಪುಡಿ ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ನಾನು ಹೇಳ್ದಂಗೆ ಕೋರ್ಸಾಗಿ ಪೇಸ್ಟ್ ಮಾಡ್ಕೊಂಬರೋಣ. ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಟಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಬೆಲ್ಲ, ತುಂಬ ಸ್ವಲ್ಪ, ಜಾಸ್ತಿ ಅಲ್ಲ. ಆ ಮಾವಿನಕಾಯಿ ಹುಳಿ ಹೊಡಿಯೋದಕ್ಕೆ ಹಾಕೋದು ಅಷ್ಟೇ. ಈಗ ನೋಡಿ, ನೀರೇನು ಸೇರಿಸ್ತಾ ಇಲ್ಲ ನಾನು, ಹಾಗೇ ರುಬ್ಕೊಂಬರ್ತೀನಿ.
ರುಬ್ಬಿದ್ದಾಗಿದೆ ನೋಡಿ, ಯಾವ ಥರ ಕೋರ್ಸಾಗಿ ರುಬ್ಕೊಂಬಂದಿದ್ದೀನಿ. ಇದೇ ಥರನೇ ಇರಬೇಕು, ತುಂಬ ನೈಸಾಗೂ ಅಲ್ಲ, ತುಂಬ ತರಿಯಾಗೂ ಅಲ್ಲ. ಒಟ್ಟಿನಲ್ಲಿ ಆ ಮೆಂತ್ಯ ಕಾಳೆಲ್ಲ ನುರಿದಿರ್ಬೇಕಷ್ಟೆ. ಈಗ ಒಗ್ಗರಣೆ ಮಾಡಿ ಮಾವಿನಕಾಯಿ ಚಿತ್ರಾನ್ನ ಕಲಸೋಣ. ಮಾವಿನಕಾಯಿ ಚಿತ್ರಾನ್ನಕ್ಕೆ ಮಸಾಲೆ ರುಬ್ಕೊಂಡಿದ್ದೀವಲ್ಲ, ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಬಾಣಲೆ ಇಟ್ಟು ಒಂದು 4 ಟೀ ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದಿದೆ. ಈಗ ಕಡಲೆಕಾಯಿ ಬೀಜ, ಗೋಡಂಬಿ ಮತ್ತು ಕರಿಬೇವಿನ ಸೊಪ್ಪು ಫಸ್ಟ್ ಹಾಕೊಂಡ್ಬಿಡೋಣ. ಗೋಡಂಬಿ ಬಂದು ಆಪ್ಷನಲ್ಲು, ಸೇರಿಸಿದ್ರೆ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಕೆಂಪುಗೆ ಹಾಕ್ತಿದ್ದಂಗೆ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಸಾಸಿವೆ. ನಾವು ಆಲ್ರೆಡಿ ಮಸಾಲೆಗೆ ಅರಿಶಿನ ಸೇರಿಸಿದ್ದೀವಿ, ಸೊ ಮತ್ತೆ ಇಲ್ಲಿ ಅರಿಶಿನ ಹಾಕೋದು ಬೇಡ. ನಾವು ರುಬ್ಬೋದಕ್ಕೂ ಮೆಣಸಿನ್ಕಾಯಿ ಹಾಕಿದ್ದೀವಿ, ಇಲ್ಲೊಂದು 2 ಹಾಕೊಳ್ಳೋಣ, ಚೆನ್ನಾಗಿರುತ್ತೆ ಖಾರವಾಗಿ. ಈಗ ರುಬ್ಬಿಟ್ಕೊಂಡಂಥ ಮಸಾಲನ ಸೇರಿಸೋಣ. ಈ ಮಸಾಲ ಸೇರಿಸ್ಬಿಟ್ಟು ತುಂಬ ಹುರಿಯೋದು ಬೇಡ, ಯಾಕಂದರೆ ಆಲ್ರೆಡಿ ನಾವು ಹುರಿದ್ಬಿಟ್ಟು ರುಬ್ಬಿರೋದು. ಸುಮ್ಮನೆ ಎಣ್ಣೆ ಜೊತೆ ಹೊಂದ್ಕೊಳ್ಳೋಕ್ಕೋಸ್ಕರ ಅಷ್ಟೇ. ನೋಡಿ, ನಾವು ಒಲೆ ಉರಿ ಆಫ್ ಮಾಡಿಬಿಟ್ಟಿದ್ದೀನಿ. ಈಗ ಆ ಬಿಸಿಗೆ ಎಣ್ಣೆ ಜೊತೆ ಸೇರಿಕೊಂಡ್ರೆ ಸಾಕು. ಸೂಪರಾದ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗುತ್ತೆ. ಒಬ್ಬೊಬ್ಬರು ಒಂದೊಂದು ಶೈಲಿಯಲ್ಲಿ ಮಾಡ್ತಾರೆ, ನಾನು ಈ ಮೆಥಡಲ್ಲಿ ಮಾಡ್ತೀನಿ. ಇಷ್ಟು ಗೊಜ್ಜಾಕಿ ಕಲಿಸ್ಬೇಕು ಅಂತ ಏನಿಲ್ಲ. ಈ ಥರ ಗೊಜ್ಜು ಮಾಡಿ ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ ಯಾವಾಗ ಬೇಕಾದ್ರೂ ಮಾವಿನಕಾಯಿ ಚಿತ್ರಾನ್ನ ಕಲಿಸ್ಕೋಬೋದು. ನೀವು ಅನ್ನ ಎಷ್ಟು ಮಾಡ್ಕೊಂಡಿದ್ದೀರೋ ಅದಕ್ಕೆ ತಗ್ಗಟ್ಟಾಗಿ ನೋಡಿಕೊಂಡು ಕಲಿಸ್ಕೋಬೇಕು ಅಷ್ಟೇ. ಉಪ್ಪು ಸೇರಿಸೋಣ. ನೋಡಿ, ಉಪ್ಪು, ಹುಳಿ, ಖಾರ ಎಲ್ಲ ಸೇರಿದೆ ಈಗ ಈ ಗೊಜ್ಜಲ್ಲಿ. ಅದಕ್ಕೆ ಒಂಚೂರು ಬೆಲ್ಲನೂ ನಾನು ಹಾಕೋದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಈಗ ಉದುರಾಗಿ ಮಾಡಿಟ್ಕೊಂಡಿರೋ ಅನ್ನನ ಸೇರಿಸಿ ಕಲಿಸ್ತಾ ಇದ್ದೀನಿ. ನೋಡಿ, ಒಂದು ಬಟ್ಲಲ್ಲಿ ಒಂಚೂರು ಗೊಜ್ಜು ಎತ್ತಿಟ್ಕೊಳ್ತೀನಿ. ಬೇಕು ಅಂದರೆ ಮತ್ತೆ ಹಾಕೋಣ, ಆಮೇಲೆ ಜಾಸ್ತಿ ಆಗಿಬಿಟ್ರೆ ಚೆನ್ನಾಗಿರಲ್ಲ ಅಲ್ವಾ. ನೋಡಿ, ಇಷ್ಟು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಇಷ್ಟು ಗೊಜ್ಜಿಗೆ ಉದುರಾಗಿ ಮಾಡಿಟ್ಕೊಂಡಿರೋ ಅನ್ನ ಸೇರಿಸಿ ಕಲಿಸ್ತಾ ಇದ್ದೀನಿ. ಫ್ಯಾನ್ ಅಡಿಲಿಟ್ಟಿದ್ದೆ ಅನ್ನ ಉದುರಾಗಿ ಹಾಕೋಕ್ಕೆ. ಬಿಸಿ ಬಿಸಿ ಇದ್ದಾಗ ಕಲಿಸ್ಬಿಟ್ರೆ ಮಿಟ್ಟೆ ಆಗೋಗುತ್ತೆ. ಸ್ವಲ್ಪ ಫ್ಯಾನ್ ಅಡಿಲಿಟ್ಟು ಆರಿಸಿದ್ರೆ ಚೆನ್ನಾಗಾಗುತ್ತೆ. ನೋಡಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸೂಪರಾದ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗುತ್ತೆ. ತಣ್ಣಗೆ ಮಾಡಿದ್ಮೇಲೆ ಅನ್ನನ ಕಲಿಸಿದ್ರೆ ಅದು ಮಿಡ್ಡೆ ಆಗಲ್ಲ. ನಾವು ಹೆಂಗೆ ಉದುರಾಗಬೇಕು ಅಂತ ಅಂದ್ಕೊಂಡಿರ್ತೀವೋ ಹಂಗೆ ಇರುತ್ತೆ. ಅದೇ ನೀವು ಬಿಸಿಯಾಗಿ ಕಲಿಸ್ಬಿಟ್ರಿ ಅಂದ್ಕೊಳ್ಳಿ, ತುಂಬ ಮಿದ್ದೆ ಆಗೋಗುತ್ತೆ. ಅದಲ್ಲದೆ ಈಗೆಲ್ಲ ತುಂಬ ಬಿಸಿಲು ತಿನ್ನೋಕ್ಕೂ ಆಗಲ್ಲ ಅಂದ್ಕೊಳ್ಳಿ. ಇಷ್ಟೇ ಫ್ರೆಂಡ್ಸ್, ಇದ್ರ ಕೆಲಸ ಸುಲಭವಾಗಿ ಮಾಡ್ಬೋದು ನೋಡಿ. ಒಬ್ಬೊಬ್ಬರು ಒಂದೊಂದು ಮೆಥಡಲ್ಲಿ ಮಾಡ್ತಾರೆ. ಒಬ್ಬೊಬ್ಬರು ಡೈರೆಕ್ಟಾಗಿ ಮಾವಿನಕಾಯಿ ತುರಿದು ನಿಂಬೆಹಣ್ಣು ಚಿತ್ರಾನ್ನ ಮಾಡ್ತೀವಲ್ಲ ಆ ಥರ ಮಾಡ್ತಾರೆ. ಒಬ್ಬರು ಒಣಮೆಣ್ಸಿನ್ಕಾಯಿ ಹಾಕಿ ಮಾಡ್ತಾರೆ. ನಾನು ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡಿದ್ದೀನಿ. ಹೆಂಗೆ ಮಾಡಿದ್ರು ಚೆನ್ನಾಗಿ ಬರುತ್ತೆ, ಏನೂ ತೊಂದರೆ ಇಲ್ಲ. ನೋಡಿ, ರೆಡಿ ಆಯಿತು ಮಾವಿನಕಾಯಿ ಚಿತ್ರಾನ್ನ. ಕೋಸಂಬರಿಗೆ ಒಂದೇ ಒಂದು ಸೌತೆಕಾಯಿ ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ. ನಾನು ಇದು ಹೆಚ್ಚಿಲ್ಲ, ಇದು ತುರಿದಿರೋದು. ಹೆಸರುಬೇಳೆ ಒಂದು 1/4 ಕಪ್ಪಷ್ಟು ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿದ್ದೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹೆಚ್ಚಿರೋ ಹಸಿಮೆಣಸಿನ್ಕಾಯಿ, ಸ್ವಲ್ಪ ತೆಂಗಿನಕಾಯಿ ತುರಿ, ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು, ಉಪ್ಪು ಸೇರಿಸ್ಬಿಟ್ಟು ಒಂದು ಒಗ್ಗರಣೆ ಕೊಟ್ಟರೆ ಕೋಸಂಬರಿ ರೆಡಿ ಆಗುತ್ತೆ. ನಾವು ಒಬ್ಬಟ್ಟಿಗೆ ಬೇಳೆ ಇಟ್ಟಿದ್ವಲ್ಲ, ಅದು ಆಲ್ರೆಡಿ 3 ವಿಷಲ್ ಬಂದಾಯಿತು. ಇನ್ನೊಂದು ವಿಷಲ್ ಬಂದ ತಕ್ಷಣ ಆಫ್ ಮಾಡಿಬಿಟ್ರೆ ಈ ಕಡೆ ಹೂರ್ಣಕ್ಕೆ ಬೇಳೆ ರೆಡಿ ಆಗುತ್ತೆ. ಆ ಬೇಳೆ ರೆಡಿ ಆಗೋಷ್ಟೊತ್ತಲ್ಲಿ ಈ ಕೋಸಂಬರಿ ಮಾಡ್ತಾಯಿದ್ದೀನಿ ನಾನು. ನೋಡಿ, ಎಲ್ಲ ಸೇರಿಸಿದ್ದಾಗಿದೆ. ಸೌತೆಕಾಯಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ. ಈಗ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಕೊಟ್ಬಿಡೋಣ. ಒಗ್ಗರಣೆ ಸೌಟಲ್ಲಿ 1 ಸ್ಪೂನ್ ಕಡಲೆಕಾಯಿ ಎಣ್ಣೆ ಹಾಕಿದ್ದೀನಿ, ಒಂದು ಅರ್ಧ ಸ್ಪೂನ್ ಸಾಸಿವೆ, ಒಂದು ಚಿಟಿಕೆ ಇಂಗು, ಕರಿಬೇವಿನ ಸೊಪ್ಪು ಒಂದೇ ಒಂದು ಎಲೆ. ನೋಡಿ, ಕೋಸಂಬರಿಗೆ ಸೇರಿಸಿದೆ. ಒಗ್ಗರಣೆ ಹಾಕಿದ್ಮೇಲೆ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ರೆ ಕೋಸಂಬರಿ ರೆಡಿ ಆಯಿತು.
ಬನ್ನಿ ನೆಕ್ಸ್ಟು ಬೀನ್ಸ್ ಪಲ್ಯ ಮಾಡೋಣ. ಸಣ್ಣದಾಗಿ ಬೀನ್ಸ್ ಹೆಚ್ಚಿ ಬೇಯಕಾಯಿ ಇಟ್ಟಿದ್ದೀನಿ. ಈ ಬರೀ ಬೀನ್ಸ್ ಜೊತೆಗೆ ಒಂಚೂರು ನೆಂದಿರೋ ಅಂಥ ಕಡಲೆಬೇಳೆ ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಒಂದು ಅರ್ಧ ಗಂಟೆ ಹಿಂದೆ ಕಡಲೆಬೇಳೆ ನೆನೆಸಿದ್ದೆ. ಬೀನ್ಸು ಕಡಲೆಬೇಳೆ ಹಾಕಿ ಪಲ್ಯ ತುಂಬ ಚೆನ್ನಾಗಾಗುತ್ತೆ. ಇದು ಡೈಲಿ ಇದು ಬೆಂದ ಮೇಲೆ ಪಲ್ಯ ಮಾಡೋಣ. ಬೀನ್ಸ್ ಪಲ್ಯ ಮಾಡೋದಕ್ಕೆ ಬಾಣಲೆಯಲ್ಲಿ 2 ಟೀ ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆ ಹಾಕಿದ್ದೀನಿ. ಈಗ ಒಗ್ಗರಣೆಗೆ 1 ಟೀ ಸ್ಪೂನ್ ಕಡಲೆಬೇಳೆ, 1 ಟೀ ಸ್ಪೂನ್ ಉದ್ದಿನಬೇಳೆ, 1 ಟೀ ಸ್ಪೂನ್ ಸಾಸಿವೆ, ಸ್ವಲ್ಪ ಇಂಗು, ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ನೋಡಿ ಸಾಸಿವೆ ಸಿಡಿತಾ ಇದೆ. ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ. ಬೇಯಿಸಿ ಇಟ್ಕೊಂಡಿರೋಂಥ ಕಡಲೆಬೇಳೆ ಮತ್ತು ಬೀನ್ಸು ಹಾಕೋಣ. ಈ ಕಡಲೆಬೇಳೆ ಜೊತೆಗೆ ಬೀನ್ಸು ಸಖತ್ತಾಗಿರುತ್ತೆ. ಪಲ್ಯದಲ್ಲಿ ತಿಂತಾಯಿದ್ರೆ ಈ ಕಡಲೆಬೇಳೆ ಬಾಯಿಗೆ ಸಿಗ್ತಾ ಇರುತ್ತೆ. ಎಷ್ಟು ಚೆನ್ನಾಗಿರುತ್ತೋ, ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ. ಈಗ ಇಷ್ಟು ಸೇರಿಸೋಣ. ತೆಂಗಿನಕಾಯಿ ತುರಿ, ಕಾಯಿ ತುರಿಗೆಲ್ಲ ಅಳತೆ ಇಲ್ಲ, ಒಂದು ಹಿಡಿಯಷ್ಟು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು. ಈಗೆಲ್ಲ ಸೇರಿಸಿದಾಗಿದೆ ಅಲ್ವಾ. ಈಗ ಮಿಕ್ಸ್ ಮಾಡಿದ್ರೆ ಸೂಪರಾದ ಕಡಲೆಬೇಳೆ ಬೀನ್ಸು ಪಲ್ಯ ರೆಡಿ ಆಗುತ್ತೆ. ಮಾಡೋ ಸಿಂಪಲಲ್ಲೇ ಒಂಚೂರು ವ್ಯತ್ಯಾಸವಾಗಿ ಮಾಡಿದ್ರೆ ರುಚಿನೂ ಚೆನ್ನಾಗಿರುತ್ತೆ, ಏನೋ ಎಲ್ರಿಗೂ ಹೊಸ ಥರ ಅನಿಸುತ್ತೆ. ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ಚೇಂಜಸ್ ಮಾಡಿದ್ರೆ ತಿನ್ನೋರ್ಗೂ ಒಂಥರ ಏನೋ ಸ್ಪೆಷಲ್ಲಾಗಿ ಮಾಡಿದ್ದಾರೆ ಅಂತ ಅಂದ್ಕೊತಾರೆ. ಸಿಂಪಲ್ಲೇನೆ, ಬಟ್ ಅದರಲ್ಲೇ ಒಂಚೂರು ಚೇಂಜಸ್. ಚಿಕ್ಕ ಬಾಳೆ ಎಲೆನ ಕ್ಲೀನಾಗಿ ತೊಳೆದ್ಬಿಟ್ಟು ನಾನು ಮಾಡಿರೋ ಅಡುಗೆಗಳೆಲ್ಲ ಇಲ್ಲಿ ಬಡಿಸ್ಕೊಂಡು ದೇವರಿಗೆ ನೈವೇದ್ಯಕ್ಕೆ ತೊಗೊಂಡೋಗ್ತಾ ಇದ್ದೀನಿ. ಮೊದಲು ಸಿಹಿಯಿಂದ ಶುರು ಮಾಡ್ತಾಯಿದ್ದೀನಿ. ಮಾಡಿದಂಥ ಒಬ್ಬಟ್ಟು, ಬೀನ್ಸ್ ಪಲ್ಯ, ಸಾರಿಗೆ ಕೆಂಪಕ್ಕಿ ಅನ್ನ, ಹೂರ್ಣ ಸಾರು, ಮತ್ತು ಮೇಯ್ನಾಗಿ ಮುಖ್ಯವಾದ ಮಾವಿನಕಾಯಿ ಚಿತ್ರಾನ್ನ. ನೋಡಿ ಫ್ರೆಂಡ್ಸ್, ಇಷ್ಟು ನಾನಿವತ್ತು ಹಬ್ಬಕ್ಕೆ ತಯಾರಿಸಿದಂಥ ಅಡುಗೆ. ಈಗ ದೇವ್ರಿಗೆ ನೈವೇದ್ಯಕ್ಕೆ ಇಟ್ಬಿಟ್ಟು ಬರ್ತೀನಿ. ನೈವೇದ್ಯ ಮಾಡಿಬಿಟ್ಟು ತೊಗೊಂಡು ಬಂದೆ ಫ್ರೆಂಡ್ಸ್. ನೋಡಿದ್ರಲ್ಲ, ಇವತ್ತು ಹಬ್ಬದ ಅಡುಗೆ ದೇವ್ರ ದಯದಿಂದ ಎಲ್ಲ ಆರಾಮಾಗಿ ಆಯಿತು. ನಿಮ್ಮೆಲ್ಲರ ಮನೇಲೂ ಸುಖ ಶಾಂತಿ ನೆಮ್ಮದಿ ಇರಲಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಇವತ್ತು ನಾವು ಮಾಡಿರೋ ಅಡುಗೆಗಳೆಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಬೇರೆ ವಿಡಿಯೋದಲ್ಲಿ ಸಿಗೋವರೆಗೂ ಆರೋಗ್ಯವಾಗಿರೋಣ, ಆರೋಗ್ಯವಾಗಿ ತಿನ್ನೋಣ. ಟೇಕ್ ಕೇರ್ ಫ್ರೆಂಡ್ಸ್. ಬಾಯ್, ಸಿ ಯು.